ಗೈಸ್ ನಾವು ಕಾರ್ನ ಥಿಯೇಟರ್ ಮಾಡ್ಕೊಂಡು ಏನೇನೋ ಗೊತ್ತಾಗಲ್ಲ ಅಂತ ಏನೇನೋ ಹೇಳ್ತಾವ್ರೆ. ಸೊ ಎಲ್ಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನಾವು ಇವಾಗ ಏನಂದರೆ ಸಡನ್ನಾಗಿ ರಪ್ ಅಂತ ಎಲ್ಲೋ ಹೊಲ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲೋ ಹೊಲ್ಟಿದ್ದೀವೋ? ಮಲೆಮಹದೇಶ್ವರ ಬೆಟ್ಟ ನೋಡಿ, ಜೀವನ್ ಅಂತ, ವಿನಯ್ ಅಂತ, ಆಯನ್ನು ದೋಸೆ ಮಕ್ಕನ ಹಾಯ್, ಇವ್ರು ಗೊತ್ತಲ್ಲ ಗೈಸ್, ನಮ್ಮ ಬಾಸ್. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ. ನಾವು ಸೀನರಿ ನೋಡೋಕ್ಕೆ ಇವಾಗ ಸ್ಟಾಪ್ ಹಾಕಿದ್ವಿ. ಅವ್ನು ಬೈಲಿಗೆ ಗೊತ್ತವನು ಗೈಸ್, ಇವನು ಬೈಲಿಗೆ ಗೊತ್ತವನೇ ನೋಡ್ರಿ. ನಾವೆಲ್ಲಿ ನಿಂತಿದ್ದೀವಿ? ಒಂದು 17 ಕಿಲೋಮೀಟ್ರ್ ಐತೆ. ಇಷ್ಟು ಹೋಗ್ಬೇಕು, 17 ಕಿಲೋಮೀಟ್ರ್. ಪೂರ್ತಿ ಇದೇ ಥರ ಲೈಟ್ ಹಾಕಿದ್ರೆ ಸಕ್ಕದ ಇರ್ತದೆ. ಹಾಕೋರು ಇರ್ಬೇಕು ಲಾಸ್ಟ್ ಕಣ, ಅಷ್ಟು ಉದ್ದಾಗ ಆಧಾರ ಆಯ್ತದ ಮುಚ್ಚಿ. ಸರಿ ಹೋದ ಯಾಕೆ ಇಂಡಿಕೇಟರ್ ಹಾಕೊಂಡು ನಿಂತಂಕಣನು ಸಿಡ್ಡ ಹತ್ತುತ್ತಾನೆ ಇದೀವಿ ಅನ್ಕೊಳ್ರಿ. ಎಲ್ಲೋ ನಿಮ್ಮ ಅಮ್ದಿರ್ನ ಗೈಸ್, ನಮ್ಗೆಲ್ಲ ಜೀವ ಬಾಯಿಗೆ ಬಂದು ಕೂತಿದೆ. ನಾವೀಗ ಪಕ್ಕಾ ಡ್ರೈವರ್ ಮೇಲೆ ನಂಬಿಕೆ ಇದೆ, ಫುಲ್ ಮಸ್ತಾಗಿ ಕೂತಿದ್ದೀವಿ ನಾವು. ನನಗೆ ಮುಂದೆ ಕೂತಿರೋದೇ ನಡುಕ್ತಾವೆ. ಅಣ್ಣ ಲಾರಿ ಹೇಳ್ದಾಗ ಹೇಳಿತಾವನೆ, ಲಾರಿನ ಕಣ ಇದು. ಹೆಂಗು ಮಚ್ಚ, ಲೆಫ್ಟ್ ಫುಲ್ಲು, ಫುಲ್ ಲೆಫ್ಟ್. ಬಾರ ಬಾರ, ಎಳೆ ಫುಲ್ ತಿರ್ಸ. ಏನೋ ಇಲ್ಲ ಬಿಡ, ಹಿಂದಗಡೆ ಬಸ್ ಕಡಲೆ ಅಂತಿತ್ತು. ನಂದೇ ಅನ್ಸುತ್ತೆ ಮಚ್ಚ, ಹಿಂಗೆ ತಿರುಗಿಸ್ತಾ ಇದ್ದಲ್ಲ. ನಿಂದೆಲ್ಲ ಕಾರ್ ಮುಚ್ಚ. ಇದು ಕೆಳಗೆ ಹೋಯ್ತೈತೆ ಅಂದ್ರೆ ಮತ್ತೆ ಮೇಕತ್ತದೆ. ಆಫ್ ಹೋಗ್ಬಿಡು ಕಾರ್ನ, ಕಾರ್ ಆಫ್ ಮಾಡ್ಬಿಡು. ಸುಮ್ಮನೆ ಅದೇ ಅಲ್ಲಿ ಹೋಗ್ತಾ ಇದೀವಿ, ಅದೇ ದೇವಸ್ಥಾನ. ದೀಪೋತ್ಸವ ಮಾಡೋರಂತೆ ಇವಾಗ. ಒಳ್ಳೆ ಟೈಮಲ್ಲಿ ಹೋಗ್ತಾ ಇದೀವಿ. ದೀಪೋತ್ಸವ ಅಲ್ಲ ಕಣ, ತಮಾಷೆಗಂದೆ. ದೀಪಾಲಂಕಾರ, ದೀಪಾವಳಿ. ಇವನ್ನ ಬರೀ ಹಿಂದೆಯಿಂದ ತೋರಿಸ್ತಾ ಇದೀನಿ, ಇವ್ರಿಬ್ರನ್ನ ಮುಂದೆಯಿಂದನೂ ತೋರಿಸ್ತೀನಿ. ಇಲ್ಲಿ ಒಂದು ನಿಮಿಷ. ಜೀವನ್ ಕಾರ್ ನೋಡಿ ಗೈಸ್, ಆನ್ ಮಾಡೋ ಮಚ್ಚ ಲೈಟ್ ಎಲ್ಲ ಭಾರಿ ಆಗಕ್ ಕೊಡ್ರಿ ಗೈಸ್. ಇದು ನೋಡ್ರಿ, ಇಲ್ಲಿ ನೋಡ್ರಿ ಬೋಜಿ ಎಲ್ಲ ಸ್ಟಾರ್ ಬಾಯ್ ಅಂತ ಹಾಕ್ಸೋನ್ ಇಲ್ಲಿ. ಇಲ್ಲಿ ಮುಂದೆ ಸ್ಲೀಪ್ ಬೂಸ್ಟ್ ಅಂತೆ, ಆಂಡ್ರಾಯ್ಡ್ ಸಿಸ್ಟಮ್. ಇದು ನೆಟ್ವರ್ಕ್ ಇಲ್ಲ, ಆಮೇಲೆ ತೋರಿಸ್ತೀನಿ. ನೋಡಿ ಗೈಸ್, ಇದು ಫುಲ್ಲು ಕಾರ್ಬನ್ ಫೈಬರ್ ಅನ್ಕೊಡ್ರಿ, ಒರಿಜಿನಲ್ ಕಾರ್ಬನ್ ಫೈಬರ್. ಇನ್ನು ಆಚೆ ಎಲ್ಲ ತೋರಿಸ್ತೀವಿ, ಭಾರಿ ಅನ್ಕೊಡ್ರಿ. ಫುಲ್ ಜಿಗಿ ಅನ್ಕೊಂಡು ಹೋಗ್ತಾ ಇದೀವಿ ನಾವು. ಇಲ್ಲಡಲ್ಲೇ ಅಂಟಿಲೆ ಅಣ್ಣ, ಈ ಅಣ್ಣ ಯಾವ್ದೋ ಬೇರೆ ಇದಕ್ಕೆ ಹೋಯ್ತಾ ಇದೀವಿ ಅನ್ಸುತ್ತೆ, ತಮಿಳ್ನಾಡು ಹೋಯ್ತಾ ಇದೀವಿ ನಾವು. ರೀಚ್ ಆಗಿ ಕಾರ್ ಪೂಜೆ ಮಾಡಿಸ್ತಾ ಇದೀವಿ, ಕಾರ್ ತೊಳಸ್ತಾ ಇದೀವಿ. ಸೊ ಇಲ್ಲಿ ಹಾಕಿದೀವಿ ಗೈಸ್. ಬೇಗ ಬಂದ್ಬಿಟ್ಟಿದೀವಲ್ವಾ? 7 ಗಂಟೆಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟೀ ಕುಡ್ಕೊಂಡಣ್ಣ, ಇವನೊಂದು ಟೀ ಕುಡ್ಕೊಂಡು ನಿಂತವ್ರೆ. ಆ ಅಣ್ಣಂಗೆ ಕಷ್ಟ ಬೇಡ ಅಂದ್ಬಿಟ್ಟು ಇವ್ನು ತೊಡಕ್ಕೆ ಹೋಗೋರೆ ಗೈಸ್. ನೋಡ್ರಿ, ಇವ್ನು ತೊಡಕ್ಕೆ ಹೋಗೋರೆ.
ಇಷ್ಟೊತ್ತು ತೊಳಿತಿದ್ದ ವಿಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಸುಮ್ಮನೆ ಬರ್ತಾವ್ರೆ. ಅವರು ಗೊತ್ತು ಏನಾರ ಕಿತಾಪತಿ ಮಾಡ ಅಣ್ಣನ ಮೇಲೆ ಎತ್ತಾಕ್ಬಿಡ್ತಾನೆ ಅಂತ. ಕಾರ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾವು ದರ್ಶನಕ್ಕೆ. ಏನು ಓಡೋತ್ತಿಲ್ಲ ಏನ ಹೋಗ್ತಾ ಇದೀವಿ ಪೂಜೆಗೆ. 8:30 ಅಲ್ವ ದರ್ಶನ? 8:30 ಇರೋದು. ಹೋಗ್ತಾ ಇದೀವಿ ಇವಾಗ. ಗೈಸ್ ನಾವು ಯುವತಿ ಹಾಕೊಂಡು ಇವಾಗ ಹೋಗ್ತಾ ಇದೀವಿ. ಒಂದು ತೋರಿಸ್ತಿದ್ದೆ ಹಾಕ್ಸಿಲ್ಲ, ಅವ್ನಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಹಾಕ್ಸಿಲ್ಲ. ಗೇಟ್ ನಂಬರ್ 3 ಇಲ್ಲೇ ಬಾ, ಹಿಂಗೆ ಒಳಗೋಗ್ಬಿಡೋಣ. ಇಲ್ಲಿ ವಾರಣಾಸಿ ಇಲ್ಲಿ. ಹಾಂ ಇನ್ನ 8:30, ಬಟ್ ನಾವು ಬೇಗ ಬಂದಿದ್ದೀವಿ. ಸ್ಪೆಷಲ್ ಎಂಟ್ರಿ. ದರ್ಶನ ಬಿಟ್ಟು ಬೇರೆ ಯಾವ್ದು ಇಲ್ವಾ? ಒಳ್ಳೆ 100-200 ಆ ಥರ ಇದ್ರೆ ಹೋಗ್ಬಿಡೋಣ. ಕ್ಯೂಗೆ ಬಂದು ನಿಂತಿದ್ದೀವಿ ಗೈಸ್. 8 ಗಂಟೆ ಇವಾಗ. ಇನ್ನು ಅರ್ಧ ಗಂಟೆ ಓಪನ್ ಆಗುತ್ತೆ. ನೋಡ್ರಿ ಜನ ಏನು ಜನ. ಅರ್ಧ ಗಂಟೆ ಇದೇ ಥರ ಇಲ್ಲಿ ನಿಂತ್ಕೊಂಡಿರ್ಬೇಕಷ್ಟೆ ಗೈಸ್. ಇವಾಗ ದರ್ಶನ ಮುಗಿಸ್ಕೊಂಡು ಆಯಿತು, ಇವಾಗ ಹೋಗ್ತಾ ಇದ್ದೀವಿ ಕಾರ್ ಹತ್ರ. ಇವೆಲ್ಲ ನೋಡಿ ಗೈಸ್ ಯಾವ ಥರ ಮಲ್ಕೊಂಡವ್ರು ಇಲ್ಲಿಲೇನೆ. ಇವಾಗ ರೂಮ್ ಮಾಡಿ ನಾಳೆ ಏನು ಪ್ಲ್ಯಾನ್ ಅಂತ ಏನೂ ಗೊತ್ತಿಲ್ಲ. ರೂಮ್ ಮಾಡಿ ಆ್ಯಕ್ಚುಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏಕೆ ನೋಡು ಸುತ್ತಮುತ್ತ ನೋಡು ಯಾಕೆ ಅಂತ ನಿಂಗೆ ಯಾರು. ಹಾಂ ಇವಾಗ ರೂಮ್ ಮಾಡಿ ದೇವ್ರಿಗೆ ನಮ್ಮ ಅಪ್ಪ ಅಮ್ಮಂಗೆ ಸಾಕು ಇಷ್ಟಿದೀವಲ್ಲ ಗೈಸ್. ನಾವು ಕಾರ್ನ ಥಿಯೇಟ್ರ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ಕೊಂಡ್ರಿ. ಇಲ್ಲೇ PVR ಫೀಲ್ಡ್ ಒಂಥರ ನೋಡ್ರಿ, ರೆಡ್ ಸೀಟ್ಸ್ ಎಲ್ಲ. ಇವನ್ ಬೋಟಿ ತಿನ್ಕೊಂಡು, ಇವರೆಲ್ಲ ಬೋಟಿ ತಿನ್ಕೊಂಡು. ಯಾವ ಮೂವಿನ ಹಾಕಿರೋದು? ಸೂರ್ಯವಂಶ ಮೂವಿ ನೋಡ್ಕೊಂಡು. ನಾನು ನೋಡ್ತಾ ಇದ್ದೀನಿ. ಮೂವಿ ನೋಡ್ಕೊಂಡು ಮಸ್ತಾಗಿ ಹೋಗ್ತಾ ಇದೀವಿ ಗೈಸ್. ಇವಾಗ ದರ್ಶನ ಎಲ್ಲ ಆಯ್ತು, ಇವಾಗ ಬಿಟ್ಟಿದ್ದೀವಿ. ಟೈಮ್ ಎಷ್ಟಲ್ಲ? ಟೈಮ್ ಎಷ್ಟು ಮಚ್ಚ? 9:30 ಬಿಟ್ಟಿದ್ದೀವಿ. ಅಲ್ಲಿ ಹೋಗಿ ರೂಮ್ ಮಾಡೋದು ಎಷ್ಟೊತ್ತದ ಗೊತ್ತಾಗಲ್ಲ. ನೋಡ್ರಿ ಅಲ್ಲಿ ಅವ್ರು ಯಾವ ಥರ ಅಂದರೆ ಎಲ್ಲರೂ ಊಟಿಗೆಲ್ಲ ಪ್ಲ್ಯಾನ್ ಮಾಡಿದ್ರೆ 1 ತಿಂಗಳು ಆ ಥರ ಪ್ಲ್ಯಾನ್ ಮಾಡ್ತಾರೆ. ನಾವು ಸಡನ್ನಾಗಿ ಇಲ್ಲೇ ರಪ್ಪ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಊಟಿಗೆ ಹೊರಟಿದ್ದೀವಿ ನಾವು. ಇವ್ನು ಯಾವ್ದೋ ಮ್ಯಾಪ್ ಹಾಕೋರೆ, ಮ್ಯಾಪ್ಸ್ ಇದ್ದ ಎಲ್ಲ ಬರ್ತಾನೆ ಇದೀವಿ. 2 ಕಿಲೋಮೀಟರ್ ಹೋಗಿಲ್ಲ ಇನ್ನ. ಹೈವೇ ಹಾಕ್ಬಿಟ್ಟಿದ್ದಾನೆ, ನನಗೆ ಓಡ್ಸಕ್ ಆಯ್ತಿರ ಇಲ್ಲಿ. ನೋಡ್ರಿ ರೋಡ್ ಎಲ್ಲ ಯಾವ ತರ ಅಂದ್ರೆ ತಮಿಳ್ನಾಡು ಬಾರ್ಡ್ರು. ಕೆಳಗಡೆಯಿಂದ ಕೆಳಗಡೆಯಿಂದ ಇದೆ ರೋಡ್. ಇವರೆಲ್ಲ ಏನೋ ನಾನೇ ಏನು ಅಲ್ಲ, ಇವರೆಲ್ಲ ನಾನೇ MLA ನನಗ್ ಬೈತಾರ. ರೋಡ್ ಏನೋ ಇದು ಅಂತ. ನಾನು ಬೈತಾ ಇಲ್ಲ, ನಾನು ರೋಡ್ ಬಗ್ಗೆ ಮಾತಾಡ್ತಿಲ್ಲ. ನಾನು ಅಪ್ಲೈ ಮಾತಾಡ್ತಿರೋದಪ್ಪ ಈಗ. ನಾನು ಇದು ಯಾವ್ದೋ ನಮ್ ಕಂಪ್ನಿ ಕೊಡ್ತಿದ್ದಾನ ಅದೇ. ನಾನೇ ವಿಡಿಯೋದಲ್ಲಿ ಬರ್ತೀನಿ ಅಂತ. ಅದು ಬಿಡು ಫೇಮಸ್ ಇಲ್ಲ. ನಾನ್ ಕಾಣೆ ಆಗಿ ಇಲ್ಲಿ ಸಿಗಾಕೊಳ್ಳಿ, ಇವ್ರು 4 ಜನ ಅಂತಾರೆ ಇಲ್ಲಿ ಕಾಣೆ ಆಗ್ಬಿಟ್ಟವ್ರ ಅಂತ. ಮೇಬಿ ಬೆಂಗಳೂರಿಂದ ಬಂದೈತೆ ಅನ್ಸುತ್ತೆ. ಅದೇ ಎತ್ಕೊ ಲೆಫ್ಟಿಗೆ. ಟೈಮ್ ಬಂದು ಇವಾಗ 10 ಗಂಟೆ. ಹೋಗೋ ಅಷ್ಟರಲ್ಲಿ 200 ಕಿಲೋಮೀಟರ್ ತೋರಿಸ್ತೈತೆ ಊಟಿಗೆ. ಹೋಗೋ ಅಷ್ಟರಲ್ಲಿ 5 ಗಂಟೆ 6 ಗಂಟೆ ಅನ್ಕೊಂಡು. ಬಟ್ ನಿಧಾನ ಕತ್ಸು, ನಿದ್ದೆನೇ ಇಲ್ಲ. ಅಲ್ಲಿಂದ ಅಲ್ಲಿ ನೆಕ್ಸ್ಟ್ ಏನಂತ ಗೊತ್ತಿಲ್ಲ. ಊಟಿಲಿ ಎಲ್ಲ ಪ್ಲೇಸ್ ನೋಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀವೋ. ಇವ್ರು ಬಿಟ್ರೆ ಇನ್ನೊಂದು ವಾರ ಇದೇ ತರ ಟ್ರಿಪ್ ಓಡಿಸ್ತಾ ಇರ್ತಾರೆ ಗೈಸ್. ಇವಾಗ್ಲೂ ಕಾಲ ಮಿಂಚಿಲ್ಲ. ಅಂದ್ರೆ ಶನಿವಾರನೂ ಆಲ್ಟು. ಹಿಂಗೆ ಊರ್ಗ್ ಹೋಗ್ಬೇಕಂದಲ್ಲ ನೀನು? ಅದೇನೋ ಹೊಡೆಯೋದು ಬಂಕು. ಲೇ ಅಲ್ಲೇ ಜಾಗ ಐತೆ, ಇಲ್ಲಿ ಎಲ್ಲೋ ಬತ್ತಿದ್ಯಾ ಮೇಲೆ ಐತೆ. ಬಾರಲ್ಲ ಇದೆಲ್ಲ ಪೀಪು, ಇದೆಲ್ಲ ಬೀಪ್ ಹಾಕೋದ್ ಕಲಿಬೇಕು ಮಚ್ಚ ನೀನು. ಆಗ್ತಿ ಜನಕ್ಕೆ ಅದು ಗೊತ್ತು ಆಗ್ಬೇಕು ವರ್ಡು, ಬಟ್ ಬೀಪು ಇರ್ಬೇಕು. ಅಥವಾ ನೀವು ಬೈಬೇಕಾದ್ರೆ ಹೇಳ್ಬಿಟ್ರೆ ನಾನೇ ಬಿ ಅಂದ್ಬಿಡ್ತೀನಿ. ಇವಾಗೆ ಸಾಂಗ್ ಎಲ್ಲ ಪೀಸಾಗಿ ಹೋಗ್ತಾ ಇದೀವಿ. ನಾವಿಬ್ರು ಸಬ್ಬೂಫರ್ ಹಾಕ್ಸ್ಬಿಟ್ಟಾನೆ ಫುಲ್ಲು ಗುಯ್ ಅನ್ಕೊಂಡು ಫುಲ್ಲು. ಯಪ್ಪ ಇವಾಗ ಪೀಸಾಗಿ ನೆಟ್ವರ್ಕ್ ಇಲ್ಲ. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಫುಲ್ ಐತೆ. ಮತ್ತೆ ಸ್ಟಾರ್ಟ್ ಐತೆ. ಮಾತಾಡ್ಕೊಂಡು ಹೋಗೋಣ ಆರಾಮಾಗಿ. ಯಾಕೆ ಎಲ್ಲರೂ ಸಾಂಗ್ ಕೇಳ್ಕೊಂಡು ಹೋಗ್ತಾರೆ, ಈ ತರ ಯಾರು ಮಾತಾಡ್ಕೊಂಡು ಹೋಗ್ತಾರ? ಬರೀ ಅವರು ನಿಧಿಮಾ ಜೊತೆ ಅಷ್ಟೇ ಮಾತಾಡೋದಿರ್ಬೇಕು. ಅವೆಲ್ಲ ಹಾಕ್ಬಿಡೋ
ಇದೆಲ್ಲ ಕಟ್ಟ ಗೈಸ್. ಇನ್ನೊಂದ್ಸಲಿ ಹೇಳು. ಇದು ಬರೀ ಇದೇನ್ ಬಂತು ಮಚ್ಚ? 3 ಜನ ನಿಂತಿದ್ರು, 3 ಜನ ಫುಲ್ ಜೂಮು. ನೀನ್ ಹೆಂಗಲ್ಲ ಇಲ್ಲಿಂದಾನೆ ಕಂಡಿಡ್ಬಿಟ್ಟ ಪಕ್ಕ ಗೊತ್ತಾದ ಇಷ್ಟೊತ್ನಲ್ಲಿ ಅವನಿಗೆ ಅಣ್ಣ ನಿಂತ್ಕೊಳಕ್ ಪಟ್ಟ ನಂಗೆ ಗುಂಡಿ ಮಾಡಿರ್ತಾರೆ, ನೋಡ್ಕೊಂಡು ಹೋಗು. ನೋಡಲಿ JCB ನಿಲ್ಸಾರೆ. ಹೇಳಿಲ್ವಾ? ಅಲ್ಲಿ ಕಡೆಯಿಂದ ಗೊತ್ತಿತ್ತು ಇದು ಚೆನ್ನಾಗಿದ್ದು ಅಂದ್ರೆ ಯೂಟ್ಯೂಬ್ ಮಾಡಿದೆ ಕಣ. ಮತ್ತೆ ಬಾ ಲೆಫ್ಟಿಗೆ ಅದೆಲ್ಲ ಅವ್ರು ಟೆಸ್ಟ್ ಮಾಡ್ತಾ ಇರೋದು. ಅಲರ್ಟ್ ಆಗಿದ್ರು ಇವರು ಕಾರ್ ಹೇಳ್ಸ್ಕೊಡಕ್ ಬಂದವರ ಓಡಿಸ್ತವ್ರ ಡ್ರೈವಿಂಗ್ ಕ್ಲಾಸ್ ಇವಾಗ ಡ್ರೈವಿಂಗ್ ಕ್ಲಾಸ್ ಸೇರಿಸ್ಕೊಡೋರು ಇರ್ಬೇಕು. ಇವ್ರು ಹೇಳ್ತಾರೆ ಅವ್ನು ಅವಾಗಿದ್ದ. ಹೇಳಿ ಇನ್ನೊಂದ್ಸಲ ಮಾತಾಡು. ಹೇಳು ಇದು ನೀವು ಇದು ಗೈಸ್, ಇಲ್ಲೆಲ್ಲೂ ಹೋಟ್ಲು ಗಿಟ್ಲು ಏನಿಲ್ಲ. ಸೊ ಸ್ನ್ಯಾಕ್ಸ್ ತಗೊಂಡಿದೀವಿ, ತಿನ್ಕೊಂಡು ಹೋಗ್ತಾ ಇದೀವಿ. 11 ಗಂಟೆ ಆಗೈತೆ. ಸೂರ್ಯವಂಶಿ ಯಾವಾಗ ಮೂವಿ ಹಾಕಿದ್ವಿ ಅವಾಗಿಂದ ರೋಡ್ ಮಿಸ್ ಆಗ್ಬಿಟ್ಟೈತೆ. ನೋಡ್ರಿ ಹೆಂಗೈತೆ ಅಂತ. ಸೂರ್ಯವಂಶಿನೂ ಇಲ್ಲ, ಸೂರ್ಯವಂಶಿ ಇರ್ಲಿ ಗಾಯ್ಸ್ ಇಲ್ಲಿ. ಅಯ್ಯೋ, ಆ ಮೂವಿಗೆ ನೋಡಕ್ಕೋಸ್ಕರ ನೋಡೆ ಎಲ್ಲೋ ಕರ್ಕೊಂಡ್ಬಿಟ್ಟಾರೆ. ನೀನು ಫ್ಲಾಶ್ ಆಗೋದ್ಕಿಂತ ಫೋಕಸ್ ಲೈಟ್ ಕಿತ್ಕೊಂಡ್ಬಂದ್ಬಿಡಿ. ಎಲ್ಲ ನಮ್ಮ ಅಕ್ಕ ಹಾಕ್ಬಿಟ್ಟು ಹೇಳ್ತೀನಿ, ಅದು ಮಕ್ಕ ಹಾಕಿ ಅವಾಗಿಂದ ಕಣ್ಣೆಲ್ಲ ಲೇ ಕಾಣಿಸಲ್ಲ ಕಣೋ. ನಾವಿಲ್ಲ ಅಂದ್ರೆ ಹೆಂಗ್ ಕಾಣಿಸ್ಬಿಡ್ತೀವಿ ಹೇಳು? ಅವ್ರ ಜನರು ನೋಡೋದು ಬೇಡವಾ ನಮ್ಮನ್ನ? ಪೆಟ್ರೋಲ್ ಹುಡ್ಕೊಂಡ್ ಬಂದಿದ್ದೀವಿ. ನೋಡ್ರಿ ಪೆಟ್ರೋಲ್ ಇಲ್ಲ. ಟೈಮ್ 12 ಗಂಟೆ ಆಗಿದೆ. ಅವ್ನು ಪೆಟ್ರೋಲ್ ಕಡಕ್ಕೆ ಹೋಗೋನೆ. ಇವ್ರು ಎಲ್ಲೂ ಆನ್ ಮಾಡ್ತಾ ಇಲ್ಲ ಗೈಸ್. ಪೆಟ್ರೋಲ್ ಯಾವುದು ಏನು ಮೇಲ್ಗಡೆದ ಕೆಳಗಡೆದ ಫಸ್ಟಾ ಸೆಕೆಂಡಾ? ಸೇಮ್ ಏನೇ ಹೇಳಿದ್ರು. ಸೆಕೆಂಡಾ? 45 ಕಿಲೋಮೀಟರ್ ಐತೆ ನೋಡ್ರಿ. ಸೊ ಗೈಸ್ ಇವಾಗ ಪೆಟ್ರೋಲ್ ಕೊನೆಗೂ ಸಿಕ್ತು. 12:30 ಹಂಗೆ ಇಂಡಿಯನ್ ಆಯಿಲ್ ಹಾಕ್ಸಿ ಇವಾಗ ಹೊರಟಿದ್ದೀವಿ ಗೈಸ್. ಇನ್ನು ಊಟಿಗೆ 150 ಕಿಲೋಮೀಟ್ರಾ? 130 ಕಿಲೋಮೀಟ್ರು ಐತೆ. ಊಟಿ ಅನ್ಕೊಂಡ್ರೆ ಅದು ಕರ್ಕೊಂಡ್ಬಂದ್ರು. ಊಟಿ ಅಂತ ತಮಿಳ್ನಾಡು ಕರ್ಕೊಂಬಂದ್ರು. ಊಟಿ ಅಂತ ತಮಿಳ್ನಾಡು ಕರ್ಕೊಂಬಂದ್ರು. ಇನ್ನೊಂದು 5 ನಿಮಿಷ ಇದ್ರೆ ಮೆಜೆಸ್ಟಿಕ್ ಕರ್ಕೊಂಡು ಹೊರಟೋದಾರೆ. ಏನು ಅನಿಸ್ತೈತೆ? ಅಯ್ಯೋ ನಮ್ಮ ಬಿಟ್ಬಿಡಪ್ಪ, ಆ ಕಡೆ ಕೇಳ್ಕೊಳ್ಳಪ್ಪ ನೀನು. ಅಲ್ಲಿ ಇಳ್ಬಿಟ್ರೆ ಅವ್ರು ಯಾರೋ ಇದ್ರು ಗೊತ್ತೋ ಕೇಳ್ಕೊಂಡು. ಏನು ಅನಿಸ್ತೈತೆ? ನಮ್ಗೆ ಏನು ಅನಿಸ್ತಿಲ್ಲ, ಮೈ ಕೈ ನೋಡ್ತಿದ್ದೆ. ನನಗೆ ಆಶ್ಚರ್ಯ ಏನು ಗೊತ್ತಾ, ಅವ್ರನ್ನ ತೋರಿಸ್ತಾ ಅನ್ನ ತೋರಿಸ್ಬೇಡ ಪಾಪ. ಮನೆಗೆ ಮಲ್ಕೊಂಡಿದ್ದು ಕರ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಕೊಡ್ರಿ ಸರ್. ನಾನು ಯಾಕೋ ತೆಗಿರಿ ಡಿಕ್ಕಿನ. ಒಂದು ಹೋಟ್ಲು ನಮ್ಮ ಪುಣ್ಯಕ್ಕೆ ಸಿಕ್ಕಿದೆ. ಹೋಟ್ಲ ಅದು? ಹೋಟ್ಲ ಅಂಗಡಿ ಸಿಕ್ಕಿದೆ. ಏನೋ ಒಂದು ಅದಷ್ಟು ಸಿಕ್ಕೈತೆ. ಮತ್ತೆ ಇದೆಲ್ಲ ಹೇಳೋ ಅವಶ್ಯಕತೆ ಇತ್ತು? ಆಂಟಿ ನಮ್ಗೆ ಅನ್ನದಾತರ ಆಗೋರು ಇವತ್ತು. ಏನೋ ಫೋನ್ ಏಕೆ ಓದ್ತಾ ಇದೀವಿ ಇವಾಗ ನಾವು. ಎಲ್ಲಿ ಓದ್ತಾ ಇದೀವಿ? ಊಟಿ ಬತ್ತಾನೆ ಐತೆ ಅವಾಗಿಂದ. ಬತ್ತಾನೆ ಐತಿ. ನಾವು ಓದ್ತಾನೆ ಇದೀವಿ. ಏನಿಲ್ಲ, ನಮ್ಮ ಡ್ರೈವರ್ ಸರಿ ಇಲ್ಲ. ಇಲ್ಲ ನಿಷಾದಿಗೆ ಬಂದಿರೋದು. ಇಲ್ಲ ಜೋರಾಗಿ ಹೇಳು, ಕೇಳಿಸಲ್ಲ. ಇಲ್ಲ ಅವ್ರು ಕೇಳು, ನಾನು ಕೇಳಿಸ್ಬೇಕಾಗಿ ತಲುಪಬೇಕಾಗಿರೋದು ತಲುಪ್ತು ಸಾಕಷ್ಟು. ಇವಾಗ ಸ್ಪೋರ್ಟ್ಸ್ ಮೋಡಿಂದ ತೆಗ್ದವ್ರು ಅವರು. ರೈಟ್ ಕಣ ಸರ್ಕಲ್. ಯಾರಂದ್ರೆ ಯಾರು ಇಲ್ಲ, ಫುಲ್ಲು ಕಾರ್ ರೋಡು. ಟೈಮ್ ಎಷ್ಟೇ ಆಗೈತೆ? 3:15. 3:08. ನಾನು ಆಲ್ರೆಡಿ ಒಂದು ರೌಂಡ್ ನಿದ್ದೆ ಮಾಡಿ ಇವನು ಮಲ್ಕೊಂಡವನು. ಇವಾಗ ಇವನು ಮಲ್ಗೆ ಇಲ್ಲ, ಫಿರೋಜ ಇವನು ಮಲಗಿಲ್ಲ. 4 ಗಂಟೆ ಆಗಿದೆ. ಬಂದಿದ್ದೀವಿ, ಊಟಿಗೆ ತಲುಪಿದ್ದೀವಿ ನಾವು. ರೂಮ್ ಮಾಡೋಕ್ಕೆ ಹುಡುಕ್ತಾ ಇದ್ದೀವಿ. ಸಾಹಸ ಮಾಡಿ ನಮ್ಮ ಡ್ರೈವರ್ ಒಬ್ಬ ಅನಾಡಿ ಡ್ರೈವರ್ ಒಬ್ಬ ಮಲ್ಕೊಂಬಿಟ್ಟವನೆ. ಫುಲ್ ಇದ್ದೆ ಊಟ ವಿಷಯ. ಅದೇನೋ ಆಗಲ್ಲ ಬಿಡ್ರಿ ಗೈಸ್, ನಾವು ಇದೇ ರೂಮಲ್ಲಿ ಇದ್ದಿತ್ತು. ಇದೇ ರೂಮಲ್ಲಿ ಇತ್ತು. ಇವಾಗ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮನೆ ನೋಡ್ರಿ ಹಿಂಗೆ ಸಕ್ಕದಾಗ ಕಟ್ಟವ್ರೆ ಅಂದರೆ ಮೌಂಟೇನ್ ಮೇಲ್ಗಡೆ. ಮನೆ ನೋಡಿ ಏನು ಮಸ್ತಾಗಿ ಕಟ್ಟಿದ್ದಾರೆ ಅಂದರೆ ಬೆಟ್ಟದ ಮೇಲೆ ಎಲ್ಲ ಇದು ಮಾತಾಡಿದೆ ನೋಡಿ.
ಸಾಕಾಗತ್ತ ಗೇಮಿಂಗ್ ಗಿಡ ಎಲ್ಲಲ್ಲಿ ಮರ ತೋರಿಸಿತ್ತು ತಮಿಳ್ನಾಡಿಗೆ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಮಾಡ್ತಾವ್ರಲ್ಲ ಗೈಸ್. ಇವಾಗ ನಾವು ವಿ ಪಾಯಿಂಟಿಗೆ ಹೋಗ್ತಾ ಇದೀವಿ. ಯಾವ ವಿ ಪಾಯಿಂಟ್ ಅಲ್ಲ, ದೊಡ್ಡ ಬೆಟ್ಟ. ಯಾವುದೋ ದೊಡ್ಡ ಬೆಟ್ಟ ಅಂತೆ. ಅಲ್ಲಿ ಹೋಗ್ತಾ ಇದೀವಿ, ನಾಷ್ಟ ಮಾಡಿಕೊಂಡು ಹೊರಟಿದ್ದೀವಿ. ಅದೇನೋ ಅದು ರೈಟ್ ಸೈಡು. ಟೀ ಫ್ಯಾಕ್ಟ್ರಿ ಯಾರು ಗೊತ್ತಾಗಲ್ಲ ಅಂತ ಟೀ ಅಲ್ಲೇ ಬರ್ದಿರೋ ಮತ್ತೆ ದೊಡ್ಡದಾಗ್ಲಿ ಟೀ ಫ್ಯಾಕ್ಟ್ರಿ ಕರೆಕ್ಟ್ ಇವಾಗ ನೋಡಿದೆ. ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ನಮ್ಮೂರ್ ಕಡೆ ಯಾಕೆ ಹೋಗ್ತಾರ ಏನು ಇಲ್ಲೇ ಇಲ್ಲ. ಹಾ ನೀನ್ ಮಾಡ್ಬಿಡು ಹೇಳ್ತೀನಿ. ಅಲ್ಲ ಕಡೆ ಈ ತರ ಮನೆ ಮುಚ್ಚ. ವ್ಯೂ ಪಾಯಿಂಟಿಗೆ ಬಂದ್ವಿ ಮೇಲ್ಗಡೆ. ಅಂಜನ್ ಅಲ್ಲಿ ತೋರಿಸ್ತೀನಿ ವ್ಯೂ. ಇಲ್ಲ ವ್ಯೂ ತೋರಿಸ್ತೀನಿ ರೀ. ನೋಡಿ ಎಷ್ಟು ಏನು ಭಾರಿ ಆಗಿದೆ. ಹಾ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಎಲ್ಲ ಹಾಳು ಮಾಡಾಕ್ತಾರೆ. ಮೇಲಿಂದ ವ್ಯೂ ತೋರಿಸ್ತೀನಿ ರೀ. ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ನೋಡ್ರಿ ಗೈಸ್ ಭಾರಿ ಆಗೈತೆ. ನೋಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಏನ್ ಮಸ್ತ್ ಆಗೈತಿ ಇದು. ಕ್ರೇಜಿ ವ್ಯೂ ಅಲ್ಲ. ಗೈಸ್ ನಾವು ಇವಾಗ ಬೋಟ್ ಹೌಸಿಗೆ ಬಂದಿದ್ದೀವಿ. ಆ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಬೋಟ್ ಹೌಸಿಗೆ ತೋರಿಸ್ತೀನಿ ಬನ್ನಿ. ನೋಡಿ ಏನು ಮಸ್ತ್ ಆಗೈತೆ. ಹಾ ಹಾಂ ನಡ್ಕೊಂಡು ಹೋಗೋದಂತೆ ನೋಡ್ರಿ. ನಡ್ಕೊಂಡು ಹೋಗ್ತಿದ್ದೀಗ ಅದು ಮಚ್ಚ ಕ್ಯಾಟ್ರ್ ಪಿಲ್ಲರ್ ಥರ ಬರ್ತಾರಲ್ಲ, ಅದು ಕ್ಯಾಟ್ರ್ ಪಿಲ್ಲರ್ ಥರ ಬರ್ತಾರಲ್ಲ, ಹಿಂಗೆ ಕೆಳಗಡೆಯಿಂದ ಹಿಂಗೆ ಮೇಕೆ. ಹಾಂ ಹಾಂ ಹ್ಞೂ ಏನೋ ನಮ್ಗೆ ಗೊತ್ತಾಗಿಲ್ಲ. ಅದನ್ನಿತ್ತು ಆವಾಗಿಂದ ಅವ್ರು ಹೇಳೋದು ಕೆಲವು ಅಂತ ಇದೀವಿ ಅಷ್ಟೇ. ಏನೇನೋ ಗೊತ್ತಾಗಲ್ಲ ಅಂತ ಏನೇನೋ ಹೇಳ್ತಾವ್ರೆ. ಕ್ಯಾಟ್ರ್ ಬಿಲ್ಲರ್ ಅಂತಾರೆ, ಏನೇನೋ ಅಂತಾರೆ. ಎಲ್ಲದಕ್ಕೂ ಓದ್ಬೇಕಷ್ಟೇ. ಬೋಟಸ್ ಅಂದ್ರೆ ಬೋಟ್ ಹೌಸ್ ಇರೋದು. ಇಬ್ರು ಹೋಯ್ತಾರಲ್ಲ ಇಬ್ಬಿಬ್ರು ತಗೊಂಡೋಗಲ್ವಾ, ನಾವೇ ಓಡಿಸ್ಬೇಕು. ಇವ್ರಿಗೆ ಸೈಜ್ ಆಗ್ತಿಲ್ಲ, ನಮಗೆಲ್ಲ ಸೈಜ್ ಆಗ್ತೈತೆ. ಇವ್ರು ಹುಡುಕ್ತವ್ರೆ. ಇವಾಗ ಬೋಟಲ್ಲಿ ಹೋಗ್ತಾ ಇದೀವಿ ನಾವು. ನಮ್ಗೆಲ್ಲ ಆತೈತೆ, ನಮ್ದೆಲ್ಲ ಆಯ್ತು. ಆಯ್ತಿಲ್ಲ ಬಿದ್ದಾದ್ಮೇಲೆ ಮುಳುಗಿ ಹೋಗೋದಾ ಬರ್ರಿ. ಮುಳುಗಿ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಹಾಕೊಂಡಿದ್ದೀರ. ಮುಳುಗಿ ಮಿಷನ್ ಇವಾಗ ಏನಂತೆ ಇಲ್ಲೇ ಕುತ್ಕೊ ಅಂದ್ರೆ ನೀವು. ನಾನು ಈ ಸೈಡ್ ಹೋಗ್ತೀನಿ. ಮಚ್ಚಾ ವೆಯ್ಟ್ ಜಾಸ್ತಿ ಆಗ್ತದೆ. ಇಬ್ರು ವೆಯ್ಟ್ ಇದ್ದೀರಾ ಕಂಡ್ರಲ್ಲ ಸರ್. Mobile things keep in safe. ಓಕೆ ಓಕೆ. ಆ ಕಡೆ ವೆಯ್ಟ್ ಸರ್. ಆ ಕಡೆ ವೆಯ್ಟ್. ಹಾಂ Liver right means left, left means right sir. Opposite. ಅಪೋಸಿಟ್ ಒಬ್ಬರೇ ತಾನೇ ಹೊಡೆಯೋದು. Sir no standing boat don't. ಹಾಂ ಓಕೆ ಓಕೆ. ಇಲ್ಲ ನೀವು ಹೊಡೀರಿ Sir.
ಹಿಂಗೆ ಬ್ಯಾಕ್ ಸೀಟ್. ಇವನ್ ವೆಯ್ಟ್ ಜಾಸ್ತಿ ಅವನೇ ಅದಕ್ಕೆ ಹಿಂಗೆ ತಾನೆ. ಮಚ್ಚ ಎಲ್ಲೋತ ಈಗ ಮಚ್ಚ ಗೊತ್ತಿರಲ್ಲ ನಮ್ಗೆ ಬೋರ್ಡ್ ಗೊತ್ತಾ ಇದೀವಿ ಇಲ್ಲಿ ಮಚ್ಚ. ಈ ಸತಿ ತಿರುಗಿಸೋ ಮಚ್ಚ. ಮಚ್ಚ ನೀನು ಉಲ್ಟಾ ಹೊಡಿ ರಿವರ್ಸ್ ಬಾರಿ ಒಂಥರ ಭಾರಿ ಆಗೈತೆ ಫೀಲು. 30 ನಿಮಿಷ ಅಂತೆ ನೋಡಿಲ್ಲ. ಅಲ್ಲೆಲ್ಲ ಹೋಗಿ ಬಂದ್ಬಿಡೋಣ ಮಚ್ಚ ಲಾಸ್ಟ್ವರೆಗೂ. ಮಚ್ಚ ಲಾಸ್ಟ್ವರೆಗೂ ಹೋಗಿ ಬಂದ್ಬಿಡೋಣ ಇಲ್ಲಿವರೆಗೂ. ನೋಡಿ ಆರಾಮ ಕುತ್ಕೊಳ್ರಿ. ರಿವರ್ಸ್ ಬೇಡ ಮಚ್ಚ, ರಿವರ್ಸ್ ಬೇಡ ಮಚ್ಚ. ಫ್ರೆಂಡ್ ಹಿಂಗೆ ಇರೋ ಮಚ್ಚ ಒಂದು ನಿಮಿಷ. ಆಡಿ ಆಡಿ ಅಭ್ಯಾಸ ಆಗ್ಬಿಡ್ತಿದ್ದು ಮೈಸೂರಲ್ಲಿ. ಯಾಕಲ್ಲ ನಿಧಾನಕ್ಕೆ ಆರಾಮಾಗಿ ಹೋಗೋಣ. ಫಸ್ಟಿಗೆ ಬೇಡ, ಪೀಸಾಗಿ ಹೋಗೋಣ. ಇಲ್ಲಿಂದ ನಿಧಾನಕ್ಕೆ ಎಂಟಿಗೆ ಹೋಗೋಣ. ಹಾಂ ಸೈಕಾಗೈತೆ. ಹಿಡ್ಕೋಬೇಕಪ್ಪ ಇಲ್ಲ ಹೋಯ್ತು ಅದಕ್ಕೆ. ಲೇ 2 ಕಾಲಲ್ಲಿ ಮಾಡು. ಇವನಿಗೆ ಕೊಟ್ಬಿಟ್ಟೆ ಗೈಸ್. ಇವನು ಮಾಡ್ತಾವನು ಇವಾಗ. ಎಲ್ಲಂದ್ರಲ್ಲಿ ಓಡಿಸ್ತಾನೆ ಗೊತ್ತಿಲ್ಲ. ನಾವೇ ಕರೆಕ್ಟಾಗಿ ಓಡಿಸ್ತಾ ಇದ್ವಿ. ಎತ್ತು ನಿಮಿಷ ಮುಂಚೆ ಬಾ ಮುಂದೆ. ದಿವಸ ಇಲ್ಲ 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 ಬಿಡು. ತುಳಿ ಗೊತ್ತದೆ. ನಿಧಾನಕ್ಕೆ ಹೋಗೋಣ ಪ್ಲೀಸ್ ಇಷ್ಟೇ. ಮೋಸ್ಟ್ಲಿ ಇದು ಬ್ರೇಕ್ ಇರ್ಬೇಕು ನನ್ನ ಅಂದಾಜು. ಬ್ರೇಕ್ ಅಪ್ಪೋ ಟರ್ನ್ ಅಲ್ಲ. ಟರ್ನ್ ಇಲ್ಲ ಈ ಕಡೆ ಫುಲ್ ತಿರ್ಗ್ಸು. ಟರ್ನ್ 1000% ಬ್ರೇಕ್ ಇರ್ಬೇಕು. ನಿಜ ಅಪ್ಪೋ. ನೋಡಿ ಹೇಳ್ತೀನೋ ನಿಮಿಷ ಫೀಲ್ ನೋಡು. ತುಳಿ ಜೋರಿಗೆ ತಿರುಗಿಸು. ಇಲ್ಲ ನೋಡು ನಿಂತ್ಕಂತು ಕಣ. ನಿಜ ಬ್ರೇಕ್ ಇದು ಪಕ್ಕ. ಅಲ್ಲಿ ಅಲ್ಲೋಗಣ ಮಚ್ಚಲೇ. ಉಲ್ಟಾ ಹೊಡಿ. ಹಿಂಗ್ ಮಾಡಿರ್ತೀನಿ ಫುಲ್ಲು ಫುಲ್ ಹಿಂಗ್ ಮಾಡ್ರಿ. ಹಿಂಗ್ ಹೋಗುತ್ತೆ ನೋಡು. ಅಲ್ಲಿ ಹೋಗ್ತಿದ್ಯಾ? ಹಾಂ ಅದೇ ಹೋಗುತ್ತೆ. ಇಲ್ಲ ಉಲ್ಟೆ ಹೊಡೆಯೋಣ. ಉಲ್ಟಾ ಹೊಡಿ. ಗಂಟೆಲ್ಲೇ ಆಯ್ತದೆ. ಅಲ್ಲಿ ಹೋಗ್ಬಿಟ್ಟು ಇಲ್ಲ ಉಲ್ಟಾ ಹೊಡಿಯೋ. ಇರೋ 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 ಹೋಗಿ ಗೊತ್ತರಿ. ಅವ್ರಿಗೆ ಬರೋ ಫೀಲ್ ಸಕ್ಕದಾಗೈತೆ. ಹೊಡೀರಿ. ಬಂದಿದ್ಕೋ ವರ್ತ್ ಅನಿಸ್ತು. ಏನಂತೀರಾ? ಇಲ್ಲಿ ಇವ್ರಿಬ್ರು ತುಳಿತಾ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ಟಾರ ಆರಾಮಾಗಿ. ಇಲ್ಲಿ ತುಳಿಯಕ್ ಆಗ್ತಿಲ್ಲ ನಮ್ಮ ಕೈಲಿ. ನಾನು ಕ್ಯಾಪ್ಟನ್ ಕಣ. ಇದು ಕಡೆನೇ ಬರ್ಬೇಕು ತುಳಿಯಕ್ಕಾಗಿಲ್ಲ. ಇವಾಗ ಇದು ಯಾಕೆ ರಿವರ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಕಣ. ಹಾಂ ಇವಾಗ ಕರೆಕ್ಟ್ ಆಯ್ತು ಚೆನ್ನಾಗಿ ಓಡ್ಸಕ್ಕೆ. ಕರೆಕ್ಟಾಗಿ ಓದಿದ್ದೀವಿ. ಆ ಕಡೆ ತುಳಿಬೇಕು. ಈ ಬೆಡ್ಡಿಗೆ ತುಳಿ. ಒಂದು ಬ್ಯಾಗ್ ತುಳಿ. ಎನರ್ಜಿ ಲಾಸ್ ಮಾಡ್ತಾರೆ ಇನ್ನ ಪೇಜ್. ಹೆಂಗೆ ತಿರ್ಸ್ಕೊಡಬ್ರು ಸ್ಟ್ರೈಟ್ ಹೋಗು. ಈಗ ಬಂದಿದ್ದೀವಿ ವ್ಯೂ ನೋಡು ನನಗೆ. ಇವನ್ ರೀಲ್ಸ್ ನೋಡ್ಕೊಂಡವ್ರೆ ಗೈಸ್. ನೋಡ್ರಿ ಪ್ಲಾನಿಂಗ್ ಜೋರಾಗಿ ತುಳಿತಾ ಇದೀವಿ. ಎಸ್ ಬೋಟಿಂಗ್ ಮುಗಿಸ್ಕೊಂಡು ಹೊರಟ್ವಿ ಇವಾಗ. ಏನೇನೋ ಗೇಮ್ ಐತೆ ಹೊರಟ್ವಿ. ಮುಂದೆ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ. ಊಟಿಯಿಂದ ಡೈರೆಕ್ಟ್ ಮೈಸೂರು ಹಾಕಿದ್ದೀವಿ.
ನೋಡ್ರಿ ಫ್ರೀ ಫೈರ್ ಆಡ್ಕೊಂಡು ಕೂತಾನೆ ಊಟಿಗೆ ಬಂದ್ಬಿಟ್ಟು. ಅವನೊಂಥರ ಚೂರು 279 ಕಿಲೋಮೀಟರ್ ಐತೆ, 5 ಅವರ್ ತೋರಿಸ್ತೈತೆ. ಮೈಸೂರ್ಗ ಮೈಸೂರಿಂದ ಡೈರೆಕ್ಟ್ ಮನೆ. ಏನೋ ಹೇಳಕ್ಕೆ ಏನಿಲ್ಲ ರೈಡ್ ಫುಲ್ ಇದೆ. ಅಲ್ವಾ ಮಸ್ತಾಗೈತೆ. ಹೋಯ್ತಾ ವ್ಯೂ ತೋರಿಸ್ತೀನಿ ಬನ್ನಿ. ಮಸ್ತಾಗಿತ್ತು ಒಂಥರ. ನೋಡಿ ಡ್ಯಾಮ್. ಅಲ್ಲೇ ಗೈಸ್ ಇಲ್ಲಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಇವಾಗ ಹೊರಟಿದ್ದೀವಿ ಡೈರೆಕ್ಟ್ ಮೈಸೂರು. ಊಟ ಮಾಡ್ಕೊಂಡು ಹೊರಟಿದ್ದೀವಿ ಗೈಸ್. ಇನ್ನು ಇಲ್ಲೇ ಇದ್ದೀವಿ, ಇಲ್ಲೇ ತಿರುಗಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಜಿಂಕೆ. ಸಾಕೊಂಬಿಟ್ರಿ ಚಿಕ್ಕ ಮರಿ ಚೆನ್ನಾಗಿದೆ. ಹೊಡಿತಾರದ್ರೆ ಚೆಕ್ ಪೋಸ್ಟಿಗೆ ಏಳಿಸ್ಕೊಂಡ್ಬಿಟ್ಟು ಬಕ್ಕ ಬಚ್ಚಿ ಚಿಕ್ಕ ಚಿಕ್ಕ 24 ಫಾರೆಸ್ಟ್ ಮೇಲಿಂದ ಹೋಗ್ತಾ ಇದ್ದೀವಿ. ಎಲ್ಲ ಹಂಗೆ ಕಾಣಿಸ್ಬಿಡುತ್ತೆ ಕಣ ಅದು. ಅದೇ ಹೋಗಿದ್ರಿ ಆನೆ ಸಿಕ್ತು. ಇದು ಕಣ ಹಾಕಿರೋದು. ಏನೋ ಒಂದು ಹೇಳ್ಬಿಡ್ತೇನೆ ನೋಡಿ ಇಲ್ಲೇ ಸಲೇ ನಾನು ಹೇಳ್ದೆ ತಾನೆ ಪಕ್ಕ ಆನೆ ನೋಡೇ ನೋಡ್ತೀವಿ ಅಂತ. ಬರೀ ಜಿಂಕೆಗಳೇ ಕಾಣಿಸ್ತಾ ಇದೆ. ಹಾಯ್ ಗಾಯ್ಸ್. ನಾಯಿನ ಕರ್ಬೇಕು ಓ ಆಗಿಲ್ವಾ? guys, ಇಲ್ಲಿ ನೋಡ್ರಿ ಬಾಹುಬಲಿ ಬಾಹುಬಲಿ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದ್ವಿ ಮೈಸೂರು ಹತ್ರ. 70 kg ಇರಬೇಕು. ಒಂದು 12 ಗಂಟೆಗೆ ರೀಚ್ ಆಗಲ್ವಾ ಮಚ್ಚ? 12 ಗಂಟೆಗೆ ರೀಚ್ ಆಗ್ತೀವಿ ಗೈಸ್. ಗೈಸ್ ಇವಾಗ ರೀಚ್ ಆದ್ವಿ. ಇಲ್ಲಿಂದ ನಮ್ಮ ಮನೆ ಅಷ್ಟೇ ಗೈಸ್. ಸೊ ಇಲ್ಲಿಗೆ ಈ ವಿಡಿಯೋ ನಾವು ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ಬಿಟ್ಟು ಬಾಯ್. ತೋರ್ಸೋದೇ ಮರ್ತೋದೆ ನಿಮಗೆ. ನೋಡ್ರಿ ಇದೇನು ಮಸ್ತಾಗೈತೆ ಅಂತ. ಹೇಳ್ಬಿಡು ಬಾಯ್ ಅಂತ. ಗಾಡಿ